ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಈ ಜಿಂದಾಲ್ ಕಂಪ್ನಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಅದೊಂದು ದೊಡ್ಡ ಸ್ಟೀಲ್ ಕಂಪ್ನಿ. ಇದು ಸೀತಾರಾಮ್ ಜಿಂದಾಲ್ ಅವರ ಫೌಂಡೇಶನ್ ಆಗಿರುತ್ತೆ. ಈ ಒಂದು ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷನೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಡ್ತಾ ಬಂದಿದ್ದಾರೆ. ಹಾಗೆ ಈ ವರ್ಷನೂ ಕೂಡ 2026ನೇ ಸಾಲಿಗೆ ಸ್ಕಾಲರ್ಶಿಪ್ಗೆ ಅರ್ಜಿಯ ಪ್ರಕ್ರಿಯೆ ಆರಂಭ ಆಗಿದೆ. ಇಂಟ್ರೆಸ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಿ ಪ್ರತಿ ತಿಂಗಳು 3,600ರವರೆಗೆ ಸ್ಕಾಲರ್ಶಿಪ್ ಅನ್ನ ಪಡೆಯಬಹುದು. ಅದು ಹೇಗೆ, ಯಾರು ಅರ್ಜಿಯನ್ನ ಹಾಕಬಹುದು, ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದು ಸಂಪೂರ್ಣ ಆನ್ಲೈನ್ ಪ್ರೋಸೆಸ್ ಆಗಿರುತ್ತೆ. ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಹಾಕಲಿಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 20, 2026. ಇದೇ ಜುಲೈ 20ನೇ ತಾರೀಕಿಂದ ಅರ್ಜಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಆಗಸ್ಟ್ 20, 2026ಕ್ಕೆ ಮುಗಿತಾ ಇದೆ. ಫಸ್ಟ್ PUC, ಸೆಕೆಂಡ್ PUC, ITI, ಡಿಪ್ಲೊಮಾ, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಪೋಸ್ಟ್ ಗ್ರಾಜುಯೇಟ್ ಇವರೆಲ್ಲರೂ ಕೂಡ ಈ ಒಂದು ಅರ್ಜಿಯನ್ನು ಹಾಕಲಿಕ್ಕೆ ಅರ್ಹರಾಗಿರುತ್ತಾರೆ. ಈ ಒಂದು ಸ್ಕಾಲರ್ಶಿಪ್ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ PU ಮತ್ತೆ ಸೆಕೆಂಡ್ PU ಮಾಡ್ತಾ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳಿಗೆ, ಅದರಲ್ಲಿ ವಿದ್ಯಾರ್ಥಿನಿಯರಿಗೆ 700 ರೂಪಾಯಿ ಬರುತ್ತೆ, ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಮಾಸಿಕವಾಗಿ, ಅಂದರೆ ತಿಂಗಳಿಗೆ 500 ರೂಪಾಯಿನಂತೆ ಬರುತ್ತೆ. ITI, ಡಿಪ್ಲೊಮಾ, ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಅವರಿಗೆ ವಿದ್ಯಾರ್ಥಿನಿಯರಿಗೆ 700 ರೂಪಾಯಿ, ವಿದ್ಯಾರ್ಥಿಗಳಿಗೆ 500 ರೂಪಾಯಿ. ನೆಕ್ಸ್ಟ್ UG ಅಂದರೆ ಡಿಗ್ರಿ ಸ್ಟೂಡೆಂಟ್ಗಳಿಗೆ 1,100 ರೂಪಾಯಿ ಹುಡುಗರಿಗೆ ಬರುತ್ತೆ, 1,400 ರೂಪಾಯಿ ಹುಡುಗಿಯರಿಗೆ ಬರುತ್ತೆ. ಇದು ಮಾಸಿಕವಾಗಿ ಬರ್ತಕ್ಕಂಥದ್ದು. ನೆಕ್ಸ್ಟ್ PG ಸ್ಟೂಡೆಂಟ್ಗಳು ಅಂದರೆ ಇಂಜಿನಿಯರಿಂಗು, ಮೆಡಿಕಲ್ಲು ಕೋರ್ಸ್ಗಳನ್ನು ಬಿಟ್ಟು ಬೇರೆ ಸ್ನಾತಕೋತ್ತರ ಪದವಿಗಳನ್ನು ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾಸಿಕವಾಗಿ 1,500 ರೂಪಾಯಿ ದೊರೆಯಲಿದೆ. ಯಾವುದೇ ಡಿಪ್ಲೊಮಾ ಕೋರ್ಸ್ ವಿದ್ಯಾರ್ಥಿಗಳಿಗೆ 1,200 ರೂಪಾಯಿ ಹುಡುಗಿಯರಿಗೆ ಮತ್ತು 1,000 ರೂಪಾಯಿ ಹುಡುಗರಿಗೆ ಸಿಗುತ್ತೆ. ಇಂಜಿನಿಯರಿಂಗು ಮತ್ತು ಮೆಡಿಕಲ್ನವ್ರಿಗೆ ಸಪ್ರೇಟಾಗಿ ಪ್ರತಿ ತಿಂಗಳು 2,000 ರೂಪಾಯಿನಂತೆ, UG ಕೋರ್ಸ್ಗಳಿಗೆ ಅಂದರೆ ಅಂಡರ್ ಗ್ರಾಜುಯೇಟ್ ಮೆಡಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಿಗೆ 2,000 ರೂಪಾಯಿ ಮಾಸಿಕವಾಗಿ ಸಿಗುತ್ತೆ. ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸ್ಟೂಡೆಂಟ್ಗಳು ಪೋಸ್ಟ್ ಗ್ರಾಜುಯೇಟ್ನವ್ರಿಗೆ 2,800ರಿಂದ 3,200 ರೂಪಾಯಿ, ಅಂದರೆ 2,800 ಹುಡುಗರಿಗೆ, 3,200 ರೂಪಾಯಿ ಹುಡುಗಿಯರಿಗೆ ಅಂತೇಳಿ ಈ ಒಂದು ಅವ್ರದೇ ಆದಂಥ ಅಧಿಕೃತ ವೆಬ್ಸೈಟ್ನಲ್ಲಿ ಕೊಟ್ಟಿರ್ತಾರೆ. ಸೊ ಇಂಟ್ರೆಸ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಗಳು ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಅಪ್ಲಿಕೇಶನ್ ಆಗಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಗಳಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಸಿಗಲ್ಲ. ಮೆರಿಟು ಮತ್ತು ಸೀನಿಯಾರಿಟಿ ಇದ್ರ ಮೇಲೆ ಕೆಲವೊಂದು ಸ್ಟೂಡೆಂಟ್ಗಳನ್ನ ಅವರು ಆಯ್ಕೆ ಮಾಡ್ಕೊತಾರೆ. ಸೆಲೆಕ್ಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅಂತ ನೋಡೋದಾದರೆ, ವಿದ್ಯಾರ್ಥಿಯು 11ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿವರೆಗೆ ಯಾವುದೇ ತರಗತಿಯಲ್ಲಿ ಓದುತ್ತಿರಬೇಕು. ITI ಡಿಪ್ಲೊಮಾ ಕೋರ್ಸನ್ನು ಸಹ ಪರಿಗಣಿಸಬಹುದು. ಅಂದರೆ ITI ಡಿಪ್ಲೊಮಾ ಜೊತೆಗೆ ಫಸ್ಟ್ PU, ಸೆಕೆಂಡ್ PU, ಎನಿ ಡಿಗ್ರಿ ಅಟ್ ಪ್ರೆಸೆಂಟು ಅವರು ಕಾಲೇಜಿಗೆ ಹೋಗ್ತಾ ಇರಬೇಕು. ಅಂಥವ್ರಿಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಎರಡನೇದು, ಇದು ಮೆರಿಟ್ ಆಧಾರದ ಮೇಲೆ ತಗೊಳ್ಳೋದ್ರಿಂದ ಪರ್ಸೆಂಟೇಜು ಜಾಸ್ತಿ ಇರೋರಿಗೆ ಬೇಗ ಆಯ್ಕೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಪರ್ಸೆಂಟೇಜು ಚೆನ್ನಾಗಿರೋ ಥರ ಇರೋಂಥ ಕ್ಯಾಂಡಿಡೇಟ್ಗಳು, ಅಂದರೆ ಮಿನಿಮಮ್ 65% ಮೇಲೇ ಅಪ್ಲಿಕೇಶನನ್ನು ಹಾಕಿ. ಆಫ್ಲೈನು ಮತ್ತು ಆನ್ಲೈನು ಎರಡು ಕಡೆನೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಆಫ್ಲೈನಲ್ಲಿ ಅಪ್ಲಿಕೇಶನ್ಗಳು ಅಷ್ಟು ಬೇಗ ತಲುಪೋದಿಲ್ಲ. ಅವರ ಒಂದು ನಿಗದಿತ ಸಮಯದೊಳಗೆ ಆಫ್ಲೈನ್ ಅಪ್ಲಿಕೇಶನ್ಗಳು ಕೆಲವು ಹೋಗ್ತವೆ, ಕೆಲವು ಹೋಗಲ್ಲ. ಸೊ ಹಾಗಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ತುಂಬ ಸೂಕ್ತ. ಅವರು ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಅಂತೇಳಿ ಒಂದು ಪೋರ್ಟಲ್ನೇ ರಿಲೀಸ್ ಮಾಡಿದ್ದಾರೆ. ಆ ಪೋರ್ಟಲ್ ಮುಖಾಂತರನೇ ಅಪ್ಲಿಕೇಶನನ್ನು ಹಾಕ್ಬೋದು. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಆಫ್ಲೈನಲ್ಲಿ ಹಾಕೋರೆ ಅಪ್ಲಿಕೇಶನನ್ನು ಇಂಟರ್ನೆಟ್ಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲನ ಹಾಕಿ ಪೋಸ್ಟಲ್ಲಿ ಕಳಿಸ್ಬೇಕಾಗುತ್ತೆ. ಸೊ ಅದು ರಿಸ್ಕಿ ಆ್ಯಂಡ್ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಇದು ಇಲ್ಲ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಎಲ್ಲರೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗ್ತಾ ಇರೋದು. ಕೆಲವು ಸಕ್ಸಸ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಗಳು ಎಲ್ಲರೂ ಇದು ಸ್ಕಾಲರ್ಶಿಪ್ ತಗೊತಾ ಇರ್ತಕ್ಕಂಥ ಸ್ಟೂಡೆಂಟ್ಗಳು ಎಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಇಂಟ್ರೆಸ್ಟ್ ಇರೋಂಥವ್ರು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿರ್ತಕ್ಕಂಥವ್ರು ಜಿಂದಾಲ್ ಸ್ಕಾಲರ್ಶಿಪ್ 2026 ಅಂತ ಗೂಗಲಲ್ಲಿ ಡೈರೆಕ್ಟಾಗಿ ಟೈಪ್ ಮಾಡಿ, ಫಸ್ಟ್ ಆಪ್ಷನ್ನಲ್ಲೇ ಕೂಡ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಧಿಕೃತ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಒಂದು ಲೈನ್ ಕಾಣಿಸ್ತಿರ್ಬೋದು ನಿಮಗೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅವ್ರದ್ದೇ ಆದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಸಂಪೂರ್ಣವಾಗಿ ಕನ್ನಡದಲ್ಲೂ ಇದೆ ಮತ್ತು ಇಂಗ್ಲೀಷ್ನಲ್ಲೂ ಇದೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದ್ರ ಮೇಲೆ ನೀವು ಅಪ್ಲಿಕೇಶನನ್ನು ಹಾಕಿ. ಮೊದಲಿಗೆ ರಿಜಿಸ್ಟರ್ ಪೇಜ್ ಓಪನ್ ಆಗುತ್ತೆ. ಇನ್ ಕೇಸ್ ನೀವು ಮುಂಚೆ ಏನಾದರೂ ಈ ಪೋರ್ಟಲ್ನಲ್ಲಿ ಅರ್ಜಿ ಹಾಕಿದರೆ ಡೈರೆಕ್ಟಾಗಿ ನಿಮ್ಮ ಇಮೇಲ್ ID, ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗ್ಬೋದು. ಅಥವಾ ಇದೇ ಫಸ್ಟ್ ಟೈಮ್ ನೀವು ಅರ್ಜಿ ಹಾಕ್ತಾಯಿದ್ರೆ ಮೊದಲು ರಿಜಿಸ್ಟ್ರ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ಆ್ಯಂಡ್ ನೀವು ಹೊಸದೊಂದು ನೀವೇ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡಬೇಕಾದ್ರೆ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರ್ತಕ್ಕಂಥ ಹೆಸರು
ಡೇಟ್ ಆಫ್ ಬರ್ತನ್ನೇ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಲಿಕ್ಕೆ ಬೇಕಾಗಿರುವಂಥ ದಾಖಲೆಗಳು SSLC ಮಾರ್ಕ್ಸ್ ಕಾರ್ಡು, ಅಟ್ ಪ್ರೆಸೆಂಟ್ ನೀವೇನು ಓದ್ತಾ ಇದ್ದೀರಲ್ಲ ಸೊ ಅದರದ್ದು ರಿಜಿಸ್ಟರ್ ನಂಬರು, ಫಸ್ಟ್ PU ಆಗಿದ್ದರೆ ರಿಜಿಸ್ಟರ್ ನಂಬರು, ಸ್ಯಾಟ್ಸ್ ನಂಬರ್ ಬೇಕಾಗುತ್ತೆ. ಸೆಕೆಂಡ್ PUCನಲ್ಲಿ ಓದ್ತಾ ಇರೋರಾಗಿದ್ದರೆ ಫಸ್ಟ್ PU ಮಾರ್ಕ್ಸ್ ಕಾರ್ಡ್ನು ಬೇಕಾಗುತ್ತೆ. ಜೊತೆಗೆ ಇನ್ಕಮ್ಮು ಕ್ಯಾಸ್ಟು, ತಂದೆ ತಾಯಿ ಇನ್ಕಮ್ ಕ್ಯಾಸ್ಟು, ಸ್ಟೂಡೆಂಟ್ಗಳ ಆಧಾರ್ ಕಾರ್ಡು ಜೊತೆಗೆ ತಂದೆ ತಾಯಿ ಆಧಾರ್ ಕಾರ್ಡು, ಸ್ಟೂಡೆಂಟ್ನ ಬ್ಯಾಂಕ್ ಪಾಸ್ಬುಕ್ಕು, IFSC ಕೋಡು ಮತ್ತು ಅಕೌಂಟ್ ನಂಬರ್ ಕ್ಲಿಯರಾಗಿ ಕಾಣಂಗಿರಬೇಕು. ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಇಷ್ಟೆಲ್ಲ ದಾಖಲಾತಿಗಳನ್ನು ಇಟ್ಕೊಂಡು ನೀವು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆಯಬಹುದು. ಈ ಒಂದು ಸ್ಕಾಲರ್ಶಿಪ್ ಹಾಕೋದ್ರ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಈ ವಿಡಿಯೋದ ಬಗ್ಗೆ ಏನಾದರೂ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ಹೇಳ್ಬೇಕಂತ ಇದ್ದರೆ ಅಥವಾ ಏನಾದರೂ ಕೇಳಬೇಕಂತ ಇದ್ದರೆ, ಅಪ್ಲಿಕೇಶನ್ ಹಾಕೋದು ಹೇಗೆ, ಅದರ ವಿಡಿಯೋ ಏನಾದರೂ ಬೇಕು ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ. ನಾವು ಅದಕ್ಕೆ ಪೂರಕವಾಗಿ ವಿಡಿಯೋವನ್ನು ನಿಮಗೆ ತಲುಪಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಅಪ್ಲಿಕೇಶನ್ ಹಾಕುವ ಲಿಂಕು ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಅಂದರೆ ಈ ವಿಡಿಯೋ ಕೆಳಗಡೆ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಇದೇ ಥರ ರಿಜಿಸ್ಟರ್ ಪೋರ್ಟಲ್ಗೆ ಓಪನ್ ಆಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಎಲ್ರಿಗೂ ನಮಸ್ಕಾರ.